ನಿನ್ನ ಹೆಂಡತಿ ಟ್ರೀಟ್ಮೆಂಟ್ಗೆ ದುಡ್ಡಿನ ವ್ಯವಸ್ಥೆ ನಾವು ಮಾಡ್ತೀವಿ, ನೀನು ನಾವು ಹೇಳಿದ ಕೆಲಸ ಮಾಡಬೇಕು ಅಂದರು. ಯಾವುದಾದ್ರೂ ಸಣ್ಣ ಪುಟ್ಟ ಕೇಸ್ ಇರ್ಬೋದು ಅಂತ ಒಪ್ಕೊಂಡೆ. ಒಂದು ಸಲ ಅವ್ರ ಬಲೆಗೆ ಬಿದ್ದ ಮೇಲೆ ಗೊತ್ತಾಯಿತು ನಾನು ಚಕ್ರವ್ಯೂಹದಲ್ಲಿ ಸಿಕ್ಕಾಕೊಂಡಿದ್ದೀನಿ ಅಂತ. ನಾನು ಯಾವತ್ತೂ ಇದರಿಂದ ಹೊರಗಡೆ ಬರೋದಕ್ಕಾಗೋದಿಲ್ಲ ಅಂತಲೂ ಗೊತ್ತಾಯಿತು. ಆಮೇಲೆ ನನ್ನ ಕೊಲೀಗ್ಸ್ ಎಲ್ಲ ಸಾಯೋದನ್ನ ನನ್ನ ಕಣ್ಣಾರೆ ನೋಡ್ತಾ ಹೋದೆ. ಮೋಹನ್ ರಾವ್ ಸಾಯೋದಕ್ಕೆ ಮತ್ತೆ ಲಾಕಪ್ನಲ್ಲಿ ಇಜಾಜ್ಗೆ ವಿಷ ಹಾಕಿ ಕೊಂದಿದ್ದು ನಾನೇ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಮೇಘನಾ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದು ಕೂಡ ನಾನೇ ಮೇಡಮ್. ಅಷ್ಟು ಜನ ವಿಟ್ನೆಸ್ಗಳ ಹೆಸರುಗಳನ್ನು ಆ ಟೆರರಿಸ್ಟ್ಗೆ ಹೇಳಿದ್ದು ನಾನೇ. ಇದೆಲ್ಲ ನಾನೇ ಮಾಡಿದ ಪಾಪ ಮೇಡಮ್. ಆದರೆ ಈಗ ನೀವೇ ಕಿಡ್ನಾಪ್ ಆಗೋಗಿದ್ದೀರಿ. ಎಲ್ಲಿದ್ದೀರಾ, ಹೇಗಿದ್ದೀರಾ ಅನ್ನೋದು ಗೊತ್ತಾಗ್ತಾ ಇಲ್ಲ. ನಿಮ್ಮ ಕಿಡ್ನಾಪ್ಗೂ ನಾನೇ ಕಾರಣ ಆಗೋಗಿದ್ದೀನ ಅಂತ ಪಾಪ ಪ್ರಜ್ಞೆ ಕಾಡೋದಕ್ಕೆ ಶುರುವಾಗಿದೆ. ನೀವಾದರೂ ಇದ್ದಿದ್ದರೆ ನಿಮ್ಮ ಕಾಲು ಹಿಡ್ಕೊಂಡು ತಪ್ಪಾಯಿತು ಅಂತ ಕೇಳ್ಕೊತಾ ಇದ್ದೆ. ಈಗ ಅದು ಸಾಧ್ಯ ಇಲ್ಲ ಮೇಡಮ್. ನನಗೀಗ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನನಗೆ ಬದುಕಬೇಕು ಅನ್ನೋ ಆಸೆನೂ ಇಲ್ಲ. ಹಾಗಾಗಿ ನಾನು ಸಾಯೋ ನಿರ್ಧಾರಕ್ಕೆ ಬಂದು ಎಲ್ಲ ವಿಷಯನೂ ಈ ಕಾಗದದಲ್ಲಿ ಬರೆದು ನನ್ನ ಜೇಬ್ನಲ್ಲಿ ಇಟ್ಕೊಂಡಿದ್ದೀನಿ. ನೀವು ಯಾವಾಗ ಬಂದರೂ ಈ ಕಾಗದ ನಿಮಗೆ ಸಿಗುತ್ತೆ. ಅಷ್ಟರಲ್ಲಿ ನಾನು ಮಾತ್ರ ಜೀವಂತವಾಗಿರಲ್ಲ. ನಿಮ್ಮ ಕ್ಷಮೆಯೊಂದಿಗೆ ಹೆಗಡೆ. ನನ್ನ ಪಾಪಿ ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೂ ನನಗೆ ಯೋಗ್ಯತೆ ಇಲ್ಲ. ತಗೊಳ್ಳಿ, ನಾನು ಶೂಟ್ ಮಾಡಿ ಮೇಡಮ್. ನಾನು ಬದುಕೋದಕ್ಕೆ ಯೋಗ್ಯತೆ ಇಲ್ಲ. ಶೂಟ್ ಮಾಡಿ ಮೇಡಮ್, ಶೂಟ್ ಮಾಡಿ. ಹೆಗ್ಡೆ, ಎಷ್ಟು ಜನರ ಕಷ್ಟ ಕೊಟ್ಟಿದ್ಯಾ, ಎಷ್ಟು ಜನರ ಪ್ರಾಣ ತಗೊಂಡಿದ್ಯಾ. ಈಗ ಒಂದೇ ಒಂದು ಮಾತು ತಪ್ಪಾಯ್ತು ಅಂತ ಹೇಳ್ಬಿಟ್ಟು ಸೂಸೈಡ್ ಮಾಡ್ಕೊಂಡ್ಬಿಟ್ರೆ ಅಲ್ಲಿಗೆ ನಿನ್ನ ಪಾಪದ ಲೆಕ್ಕ ಮುಗ್ದೋಗತ್ತಾ? ಅಷ್ಟೇನಾ ಇಷ್ಟು ಜನರ ಪ್ರಾಣಕ್ಕೆ ಬೆಲೆ? ಇಷ್ಟೇನಾ ನೀನ್ ಇಡೀ ವ್ಯವಸ್ಥೆಗೆ ಮಾಡಿದ ದ್ರೋಹಕ್ಕೆ ಶಿಕ್ಷೆ? ನೀನ್ ಈ ಜನ್ಮದಲ್ಲಿ ಸರಿ ಮಾಡ್ಕೊಳಕ್ಕಾಗದಿರೋ ಅಷ್ಟು ಪಾಪದ ಹೊಣೆನ ಹೊತ್ಕೊಂಡಿದ್ಯಾ. ಅದನ್ನ ಹೇಗೆ ಎಣಿಸ್ತೀಯ ಹೆಗ್ಡೆ? ಹೇಗೆ ಎಣಿಸ್ತೀಯ ಹೇಳು? ಏನ್ ಹಾಗೆ ನೋಡ್ತಿದ್ಯಾ? ನಾನ್ ನಿನ್ನ ಬದುಕೋಕ್ ಹೇಳ್ತಾ ಇಲ್ಲ, ಬದುಕೋ ಅರ್ಹತೆನೂ ನೀನ್ ಕಳ್ಕೊಂಡ್ಬಿಟ್ಟಿದ್ಯಾ. ಆದ್ರೆ ಒಂದು ಸಮಯ ನೀನ್ ಸರೆಂಡರ್ ಆದ್ರೆ ನಿನಗೆ ಗಲ್ಲು ಶಿಕ್ಷೆ ಆಗುತ್ತೆ ಅಷ್ಟೇ. ಒಂದೇ ಒಂದು ಸಲ ಯೋಚನೆ ಮಾಡಿ ನೋಡು. ಮೋಹನ್ ರಾವ್ ಅವ್ರಿಗೆ ಏನ್ ತಪ್ಪು ಮಾಡಿದ್ರು? ನಮ್ ಮೇಘನಾ ಅವಳು ಏನ್ ತಪ್ಪು ಮಾಡಿದ್ಲು? ನಮ್ ಇಡೀ ಡಿಪಾರ್ಟ್ಮೆಂಟೇ ತಲೆ ತಗ್ಸೋ ಹಾಗೆ ಮಾಡಿದ್ಯಾ. ನಮ್ಗೆ ಇಷ್ಟೆಲ್ಲ ಕಷ್ಟ ಕೊಟ್ಟಿಯಲ್ಲ, ಈಗ ನಾನ್ ನಿನ್ನೇನ್ ಮಾಡ್ಬೇಕು? ಇಷ್ಟು ದಿನ ನೀನ್ ಅವ್ರಿಗೆ ಏನು ಕೆಲಸ ಮಾಡಿದ್ಯೋ ಅದೇ ಕೆಲಸನ ಈಗ ನನಗ್ ಮಾಡು. ಮತ್ತೆ ನಮ್ಮ ಟೀಮ್ ಜೊತೆ ಕೆಲಸ ಮಾಡು. ಮೊದಲು ಆ ಟೆರರಿಸ್ಟ್ಗಳನ್ನ ಅರೆಸ್ಟ್ ಮಾಡಿ ನಮ್ಮ ರಾಜ್ಯನ ಉಳಿಸ್ಕೊಳ್ಳೋಣ. ಆಮೇಲೆ ನೀನು ಏನು ಬೇಕಾದ್ರೂ ಮಾಡ್ಕೊ. ನೀನು ಸಾಯ್ತೀಯೋ ಬಿಡ್ತೀಯೋ ಅದು ನನಗೆ ಬೇಕಿಲ್ಲ. ಆದರೆ ಈಗ ನೀನು ನನಗೆ ಈ ಕೆಲಸ ಮಾಡಬೇಕು. ನೀನು ಮಾಡಿದ ಪಾಪಕ್ಕೆ ಒಂದಿಷ್ಟಾದರೂ ಪ್ರಾಯಶ್ಚಿತ್ತ ಪಟ್ಕೊ. ಮಾಡ್ತೀನಿ ಮೇಡಮ್. ಇಷ್ಟು ದಿವಸ ನಾನು ಮಾಡಿದ ತಪ್ಪುಗಳಿಗೆಲ್ಲ ಪ್ರಾಯಶ್ಚಿತ್ತಕ್ಕೆ, ಹಾಗೇನೆ ನನ್ನ ಹೆಂಡತಿ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂದ್ರೆ ನಾನು ಈ ಕೆಲಸ ಮಾಡ್ತೀನಿ ಮೇಡಮ್. ಸರಿ, ಹಾಗಾದ್ರೆ ಅವ್ರಿಗೆ ಫೋನ್ ಮಾಡಿ ಡಿಪಾರ್ಟ್ಮೆಂಟಲ್ಲಿ ನನ್ನ ಬಗ್ಗೆ ಅನುಮಾನ ಬಂದ್ಬಿಟ್ಟಿದೆ, ನನ್ನನ್ನು ಟ್ರ್ಯಾಪ್ ಮಾಡೋಕೆ ಟ್ರೈ ಮಾಡ್ತಿದ್ದಾರೆ, ಇನ್ನು 2-3 ದಿನ ಇದ್ರೆ ನನ್ನನ್ನು ಅರೆಸ್ಟ್ ಮಾಡ್ತಾರೆ, ಆಗ ನಿಮ್ಮ ಕಥೆ ಎಲ್ಲ ಹೊರಗೆ ಬರುತ್ತೆ. ಅದಕ್ಕೆ ನಾನು ಡಿಪಾರ್ಟ್ಮೆಂಟ್ ಬಿಟ್ಟು ಬಂದು ನಿಮ್ಮ ಜೊತೆ ಸೇರ್ಕೋತೀನಿ ಅಂತ ನೀನು ಅವ್ರಿಗೆ ಹೇಳು. ಹೋಗ ಅವ್ರ ಜೊತೆ ಸೇರ್ಕೊಂಡು ಅವ್ರು ಎಲ್ಲಿದ್ದಾರೆ, ಎಷ್ಟು ಜನ ಇದ್ದಾರೆ, ಅವ್ರ ಟಾರ್ಗೆಟ್ ಏನು, ಇದನ್ನೆಲ್ಲ ತಿಳ್ಕೊಂಡು ನನಗೆ ರಿಪೋರ್ಟ್ ಮಾಡು. ತಗೋ ನಿನ್ ರಿವಾಲ್ವರ್ನ. ತಗೋ ಹೆಗಡೆ. ಇದನ್ನ ಹೇಡಿಗಳ ತರ ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ಉಪಯೋಗಿಸ್ಬೇಡ. ಈಗ್ಲಾದ್ರೂ ಒಂದ್ ಸ್ವಲ್ಪ ಒಳ್ಳೆ ಕೆಲಸ ಮಾಡು. ಖಂಡಿತ ಮಾಡ್ತೀನಿ ಮೇಡಮ್. ನಾನೇನು ಅಂತ ಈಗ ತೋರಿಸ್ತೀನಿ. ಆ ಟೆರರಿಸ್ಟ್ಗಳು ಏನ್ ಮಾಡ್ಬೇಕು ಅಂತ ಪ್ಲಾನ್ ಹಾಕೊಂಡಿದ್ದಾರೋ ಅದನ್ನ ಖಂಡಿತ ನಾನು ಮಾಡೋದಕ್ಕೆ ಬಿಡೋದಿಲ್ಲ. ಈ ಕೆಲಸ ಆದ್ಮೇಲೆ ನೀವೇ ನನ್ನನ್ನು ಸಾಯಿಸ್ಬೇಕು.
ಆದ್ರೆ ತಾವು ಅಭಿಮಾನಿಗಳನ್ನ ಹುಡುಕೊಂಡು ಬಂದಿದ್ದೀರಿ. ಎಂತ ದೊಡ್ಡ ಮನ್ಸು ಸ್ವಾಮಿ. ನಾನು ಕಾಲೇಜ್ನಲ್ಲಿ ಓದ್ತಾ ಇರೋದ್ರಿಂದ ತಮ್ಮ ಪುಸ್ತಕಗಳ ಅಭಿಮಾನಿ ಸ್ವಾಮಿ. ಅಭಿಮಾನಕ್ಕೆ ತುಂಬಾ ಥ್ಯಾಂಕ್ಸ್. ನಾನು ಬಂದ ವಿಷಯ ತಾವು ಬಂದಿರೋ ವಿಷಯನೂ ಚೆನ್ನಾಗಿ ಗೊತ್ತು. ಕೂಲ್ ಡ್ರಿಂಕ್ ಸ್ವೀಕರಿಸಿ. ಥ್ಯಾಂಕ್ ಯು. ತಾವೊಂದು ರೈಟ್ ಅಪ್ ಬರ್ತಿದ್ರಿ ಗೊತ್ತಾ, ಪಾನೀಯ ಅಂತ. ಎಷ್ಟು ಅದ್ಭುತವಾಗಿ ಬರ್ತಿದ್ರಿ. ಇವಾಗ ನೀವು ನನಗೆ ಆ ಗ್ಲಾಸ್ ನೋಡ್ಬಿಟ್ರೆ ತಮಗೂ ನೆನಪಾಗ್ಬಿಡುತ್ತೆ ಸರ್. ಸರ್, ಆ ಪಾಸ್ಗಳನ್ನು ಕೊಟ್ರೆ ನಾನು ಫೋಟೋ ತಗೊಳ್ಳಿ ಸರ್. ಮೊದಲ ಸಲ ನಮ್ಮ ಮನೆಗೆ ಬಂದಿದ್ರಿ, ಸ್ವಲ್ಪ ಊಟ ಮಾಡ್ಕೊಂಡು ಹೋಗಿ. ಬೇಡ ಬೇಡ, ನನಗೆ ತುಂಬಾ ಕೆಲಸ ಇದೆ, ಇನ್ನೊಂದ್ಸತಿ ಬರ್ತೀನಿ. ಆ ಪಾಸ್ಗಳನ್ನು ಕೊಟ್ರೆ ನಾನು ಪಾಸ್ಗಳು ಕೊಡೋಣ ಸರ್. ತಾವೀಗ ಯಾವ ಕತೆ ಬರೀತಿದ್ದೀರಿ? ಈಗ ಮೈ ಏರಿದ ಜಿಗಿಣೆ ಅಂತ ಒಂದು ಕತೆ ಬರೀತಾ ಇದ್ದೀನಿ. ನಂತರ ಕಾಮಿಡಿನಾ? ಇಲ್ಲ, ಟ್ರಾಜಿಡಿ. ನನಗೆ ಟೈಮ್ ಆಗ್ತಾ ಇದೆ. ತಗೊಳ್ಳಿ ಸರ್, 10 VIP ಪಾಸ್ ಇದೆ. ಕಾರ್ ಪಾಸ್ಗಳು ಅದರೊಳಗೆ ಇದೆ ಸರ್. ಸ್ವಲ್ಪ ಊಟ ಮಾಡ್ಕೊಂಡು ಹೋಗಿದ್ರೆ. ಹೇಳಿದ್ನಲ್ಲ, ಇವತ್ತು ಬೇಡ, ಇನ್ನೊಂದು ದಿವಸ ಬರ್ತೀನಿ. ಆವತ್ತು ಖಂಡಿತ ಊಟ ಮಾಡ್ಕೊಂಡು ಹೋಗ್ತೀನಿ. ಆಯ್ತು ಸರ್. ತಾವು ನಮ್ಮ ಮನೆಯವರೆಗೂ ಪಾದ ಬರ್ಸಿದ್ದಕ್ಕೆ ನನಗೆ ತುಂಬಾ ಸಂತೋಷನೇ ಆಯ್ತು. ನಾವೀಗ ಹೋಗ್ತಾ ಇರೋ ವಿಷಯ ಎಲ್ಲೂ ಲೀಕ್ ಆಗಬಾರ್ದು. ಏನಾದ್ರು ಎಡವಟ್ಟಾದ್ರೆ ಯಾವ ಕ್ಲೂನು ಸಿಗಲ್ಲ. ನಮ್ಮ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ ಸೊಲ್ಯೂಷನ್ ಸಿಗಲ್ಲ. ಎಸ್ ಮನೋಜ್, ಯು ಆರ್ ರೈಟ್. ನಾವೇನಾದರೂ ಈ ಸಲ ಈ ಕೆಲಸದಲ್ಲಿ ಇಡುವುದ್ರೆ ನಮ್ಮ ಪ್ಲ್ಯಾನ್ ಎಲ್ಲ ಹಾಳಾಗ್ಬಿಡುತ್ತೆ. ರಾಮದಾಸ್, ನಮ್ಮ ಪ್ರಾಣ ಒತ್ತೆ ಇಟ್ಟಾದ್ರೂ ಸರಿ, ಆ ಪ್ರತಿಭಾ ಪಟ್ಟಣ ಶೆಟ್ಟಿನ ನಾವು ರೀಚ್ ಆಗೇ ಆಗ್ತೀವಿ. ಆಫೀಸ್ನಲ್ಲಿ 2 ದಿವಸ ರಜಾ ಅಂತ ಹೇಳಿ ಹೋಗೋಣ. ಯಾರಾದರೂ ಕೇಳಿದ್ರೆ ನೀವು ಹೆಣ್ಣು ಹುಡುಕಕ್ಕೆ ಹೋಗ್ತಾ ಇದೀವಿ ಅಂತ ಸುಳ್ಳು ಹೇಳಿದ್ರಾಯ್ತು. ನಾವು ಈ ಕೆಲಸನ ಬಹಳ ಜಾಗ್ರತೆಯಿಂದ ಮಾಡಬೇಕು. ಹಿಂದೆ ನಮ್ಮಿಂದ ಆಗಿರೋ ತಪ್ಪುಗಳು ಮತ್ತೆ ಮರುಕಳಿಸಬಾರ್ದು. ನಮ್ಮಿಂದ ಒಂದು ಸಣ್ಣ ತಪ್ಪಾದ್ರೂ ಈ ಮಿಷನ್ ಕಂಪ್ಲೀಟ್ ಆಗಲ್ಲ. ಹೌದು ಮನೋಜ್, ನಮಗೆ ಇಷ್ಟು ದಿವಸ ಸಿಕ್ತಂತ ಯಾವ ಸಾಕ್ಷಿನೂ ನಮ್ಮ ಕೈಲಿ ಉಳಿಲಿಲ್ಲ. ಆದರೆ ಈ ಸಲ ನಾವು ಯಾವ ಕಾರಣಕ್ಕೂ ಇಡಬಾರ್ದು. ನಾವು ಇಡೋ ಪ್ರತಿ ಹೆಜ್ಜೆನೂ ನಮ್ಮ ಶತ್ರುಗಳಿಗೆ ಹೇಮಪಾಶವಾಗಿರಬೇಕು. ಯಾವುದೇ ಕಾರಣಕ್ಕೂ ನಮ್ಮ ಪ್ಲಾನ್ ಈ ಸರಿ ಫೇಲ್ಯೂರ್ ಆಗಬಾರ್ದು. ಹಾಯ್ ರಾಮದಾಸ್. ಹಾಯ್ ಮನೋಜ್. ಹಾಯ್. ಏನು ಡೀಪಾಗೇನು ಡಿಸ್ಕಸ್ ಮಾಡ್ತಿದ್ದೀರಾ? ಹಾಗೇನಿಲ್ಲಪ್ಪ. ಓಹೋ, ಸಮಥಿಂಗ್ ಪರ್ಸನಲ್ ನನ್ನ ಹತ್ರ ಹೇಳ್ಬಾರ್ದಾ? ಹಾಗೇನಿಲ್ಲ ನೆನ್ಸಿ. ನಮ್ಮ ರಾಮದಾಸ್ಗೆ ಹುಡುಗಿ ನೋಡೋದಕ್ಕೆ ಧಾರವಾಡಕ್ಕೆ ಹೋಗ್ತಾ ಇದ್ವಿ. ಓ, ಕಂಗ್ರಾಟ್ಸ್ ರಾಮದಾಸ್. ಆದಷ್ಟು ಬೇಗ ಸಿಹಿ ಊಟ ಹಾಕಿಸ್ತೀರಾ ಅಂತ ಆಯ್ತು. ಎಸ್ ನೆನ್ಸಿ, ಈಗ ನಾವು ಹೋಗೋದು ಸ್ವಲ್ಪ ತಡ ಆದ್ರೂ ಆ ಸಿಹಿ ಊಟ ಮಿಸ್ ಆಗುತ್ತೆ. ಓಕೆ, ಅಪರೂಪಕ್ಕೆ ಸಿಹಿ ಊಟ ಹಾಕಿಸ್ತೀನಿ ಅಂತ ಹೇಳ್ತಿದ್ದೀರಾ. ಹೋಗ್ಬಿಟ್ಟು ಬನ್ನಿ. ಥ್ಯಾಂಕ್ ಯು ನೆನ್ಸಿ. ಬಾಯ್. ಬಾಯ್. ಸರ್, ವಿದ್ಯಾ ಮೇಡಮ್ ಕಿಡ್ನ್ಯಾಪ್ ಆಗೋದಕ್ಕಿಂತ ಮುಂಚೆ ಹೋಮ್ ಮಿನಿಸ್ಟರ್ ಮತ್ತು ಲಾ ಮಿನಿಸ್ಟರ್ ಮನೆ ಲ್ಯಾಂಡ್ಲೈನ್ ಹಾಗೆ ಮೊಬೈಲ್ ಫೋನ್ಸ್ಗಳನ್ನು ಟ್ಯಾಪ್ ಮಾಡಿಸಿದ್ರು. ಇಷ್ಟು ದಿನ ಇದನ್ನು ಮೇಘನಾ ಅವರು ಹ್ಯಾಂಡಲ್ ಮಾಡ್ತಿದ್ರು. ಮೇಘನಾ ಅವ್ರು ಹೋದ್ಮೇಲೆ ನಾನು ಹ್ಯಾಂಡಲ್ ಮಾಡ್ತಿದ್ದೀನಿ. ಸರಿ, ನಾವು ಟ್ಯಾಪ್ ಮಾಡಿಸಿರೋದ್ರಿಂದ ನಮಗೆ ಸಾಕಷ್ಟು ಇನ್ಫಾರ್ಮೇಷನ್ ಸಿಕ್ಕಿದೆ. ಹೌದಾ? ಏನು ನೆನ್ಸಿ ಅದು? ಈ ಲಾ ಮಿನಿಸ್ಟರ್ ಡಿಸೋಜಾ ಅವ್ರ ಫ್ರೆಂಡ್ ಒಬ್ಬರು ಮೈಸೂರಿನಲ್ಲಿದ್ದಾರೆ. ಅವರ ಫ್ರೆಂಡ್ ಹೆಂಡತಿ ಜಯಂತಿಗೆ ಅಧಿಕಾರದ ಬಗ್ಗೆ ಆಸೆ. ಈ ಲಾ ಮಿನಿಸ್ಟರ್ಗೆ ಅವಳ ಮೇಲೆ ಆಸೆ. ಇವರಿಬ್ರು ಅಫೇರ್ ಯಾವ ಮಟ್ಟಕ್ಕೆ ಹೋಗಿದೆ ಅಂದರೆ, ಈ ಲಾ ಮಿನಿಸ್ಟರ್ ಡಿಸೋಜಾ ಅವಳ ಗಂಡನ ಕೊಲ್ಲೋದಕ್ಕೆ ಸುಪಾರಿ ಕೊಟ್ಟಿದ್ದಾರೆ. ಬಹುಶಃ ಇಷ್ಟೊತ್ತಿಗಾಗಲೇ ಆ ಕೆಲಸ ಮುಗ್ದಿರತ್ತೆ ಅನ್ಸುತ್ತೆ. ಸರ್, ಈ ಹೋಮ್ ಮಿನಿಸ್ಟರ್ ನಾರಾಯಣ್ ಕುಡುವ ಏನು ಕಡಿಮೆ ಇಲ್ಲ ಸರ್. ಕುಡುವನ ಅಳಿಯ ತನ್ನ ಫ್ರೆಂಡ್ ಸ್ವಾಮಿ ಅನ್ನೋ ಜೊತೆಗೆ ಸೇರಿ ಫಾಲ್ಸ್ ಡಾಕ್ಯುಮೆಂಟ್ಸ್ನ ರೆಡಿ ಮಾಡಿ ಬ್ಯಾಂಕ್ನಲ್ಲಿ ಅಡ ಇಟ್ಟು ಕೋಟ್ಯಾಂತರ ರೂಪಾಯಿ ಸಾಲ ಮಾಡಿದಾನೆ ಸರ್. ಇವನೇನಾದರೂ ಈ ವಿಷಯನ ಕೋರ್ಟ್ನಲ್ಲಿ ಹೇಳಿದರೆ ಎಲ್ಲಿ ತನ್ನ ಅಳಿಯನಿಗೆ ಶಿಕ್ಷೆ ಆಗುತ್ತೆ ಅನ್ನೋ ಭಯದಿಂದ ಹೋಮ್ ಮಿನಿಸ್ಟರ್ ಈ ವಿಷಯನ ತಮ್ಮ ಬೀಗಕ್ಕೆ ತಿಳಿಸಿ ಸ್ವಾಮಿನ ಮುಗಿಸೋದಕ್ಕೆ ಹೇಳಿದ್ದಾರೆ. ವಿತಿನ್ 2 days ಒಬ್ಬ ಸುಪಾರಿ ಕಿಲ್ಲರ್ ಅವನ್ನ ಮುಗಿಸಿದಾನೆ. ಆಮೇಲೆ ಕೇಸ್ ಬಿದ್ದೋಗಿ
ಹೋಮ್ ಮಿನಿಸ್ಟರ್ ಅಳಿಯ ಜೈಲಿಂದ ಬಿಡುಗಡೆ ಆಗಿದ್ದಾನೆ. ಚೆ ಮೋಸ್ಟ್ ಡಟ್ಟಿ ಪೀಪಲ್. ಇಂಥ ಸರ್ಕಾರದ ಕೈ ಕೆಳಗೆ ಕೆಲಸ ಮಾಡೋದಕ್ಕೆ ನಾಚಿಕೆ ಆಗುತ್ತೆ ರೀ. ಸರ್, ನಾವೀಗ ಈ ವಿಷಯನ CM ಗಮನಕ್ಕೆ ತರಬೇಕಾ? ಬೇಡ ನೆನ್ಸಿ. ಈಗ ಇದು ಹಾಗೆ ಈ ಕೇಸ್ನ ವಿದ್ಯಾ ಹ್ಯಾಂಡ್ಲ್ ಮಾಡ್ತಿದ್ರಿಂದ ಎಲ್ಲ ಮೂಮೆಂಟ್ಸ್ನು ಯಾವಾಗ ಹೇಗೆ ಹ್ಯಾಂಡ್ಲ್ ಮಾಡಬೇಕು ಅಂತ ಆಕೆ ಚೆನ್ನಾಗಿ ಗೊತ್ತಿರುತ್ತೆ. ಈ ವಿಷಯಲ್ಲೂ ಹೊರಗಡೆ ಬರೋದು ಬೇಡ. ಈಗ ನಾವು ಮೊದಲು ಮಾಡಬೇಕಾಗಿರೋ ಕೆಲಸ ವಿದ್ಯಾ ಶರ್ಮಾನು ಹುಡುಕೋದು. ಏನು ಶ್ರೀ, ತುಂಬ ಸುಸ್ತಾಗಿರೋಗಿದೆ. ಏನಂದ್ರೆ MLA ಸಾಹೇಬ್ರು ತುಂಬ ತಲೆ ತಿಂದಿರ್ಬೇಕಲ್ವಾ? ಜಿಗಣೆಯವನು ಜೀವನ ಪೂರ್ತಿ ಮರಿಬಾರ್ದು, ಹಾಗೆ ತಲೆ ತಿನ್ಬಿಟ್ಟ. ತಗೊಳ್ಳಿ ನಿಮ್ಮ ಪಾಸ್. ಅವನು ಹಾಗೆ. ಶ್ರೀ, ಇನ್ನೊಂದು ವಿಚಾರ, ಇನ್ನು ಮುಂದೆ ನಮ್ಮಿಂದ ನಿಮ್ಗೆ ಯಾವುದೇ ರೀತಿ ತೊಂದರೆ ಆಗಲ್ಲ. ಯಾಕಂದ್ರೆ ನಾವಿಲ್ಲಿಂದ ಹೊರಟು ಹೋಗ್ತಾ ಇದ್ದೀವಿ. ಆಮೇಲೆ ನೀವು ಆರಾಮಾಗಿರ್ಬೋದು. ನಿಜವಾಗ್ಲೂ? ಹೌದು, ನಿಜ. ರ್ಯಾಲಿ ಮುಗಿದ ತಕ್ಷಣ ನಮ್ಮ ಕೆಲಸ ಎಲ್ಲ ಮುಗಿದು ಹೋಗುತ್ತೆ. ಬಟ್ ನಾವು ಮರಿಲಿಕ್ಕಾಗ್ದಿರೋದು ಅಂದ್ರೆ ನಾವು ಇಲ್ಲಿ ಇದ್ದಷ್ಟು ದಿನ ನೀವು ನಮಗೆ ಕೊಟ್ಟ ಒಳ್ಳೆ ಟ್ರೀಟ್ಮೆಂಟ್, ವಿಶೇಷವಾಗಿ ನಿಮ್ಮ ಕೈ ಅಡುಗೆ. ಮುಂದೆ ನಿಮ್ಮ ಭೇಟಿ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಎನಿಹೌ, ತುಂಬಾ ಥ್ಯಾಂಕ್ಸ್ ಇಬ್ಬರಿಗೂ. ಪರವಾಗಿಲ್ಲ, ನಾವು ಅಷ್ಟೇ ನಿಮ್ಮನ್ನು ಎಂದಿಗೂ ಮರೆಯೋದಿಲ್ಲ. ಮರಿಬೇಕು ಶ್ರೀ. ಕೆಟ್ಟ ಕನಸುಗಳನ್ನ ಯಾವತ್ತೂ ನೆನಪು ಇಟ್ಕೋಬಾರ್ದು, ಮರ್ತು ಬಿಡ್ಬೇಕು. ರೀ, ಇವ್ರು ಹೊರಟೋಗ್ತಾರಂತೆ. ಸದ್ಯ ಆ ದೇವ್ರಿಗೆ ಈಗ ನಮ್ಮ ಮೇಲೆ ಕರುಣೆ ಬಂದಿದೆ. ನಾವಿಷ್ಟು ದಿನ ಪಟ್ಟ ಕಷ್ಟಗಳೆಲ್ಲ ಒಂದೇ ಸಾರಿ ಕಳೆದು ಹೋಗ್ತವೆ. ಅಪ್ಪ ದೇವ್ರೆ, ಈ ಒಂದು ವಾರ ಆದಷ್ಟು ಬೇಗ ಕಳೆದು ಹೋಗ್ಲಿ ಅಪ್ಪ. ನಿಜ ಕೋಕಿ, ದೇವರಿಗೆ ನಮ್ಮ ಮೇಲೆ ಕರುಣೆ ಬಂದಿದೆ. ಆದರೆ ಇನ್ಮೇಲೆ ನಾವು ತುಂಬ ಹುಷಾರಾಗಿರ್ಬೇಕು. ಹುಷಾರಾಗಿರ್ಬೇಕಾ? ಯಾಕ್ರಿ? ಅವರೇ ನಮ್ಮನ್ನು ಬಿಟ್ಟು ಹೊರಟೋಗ್ತೀವಿ ಅಂತ ಹೇಳಿದ್ರಲ್ಲ. ಅಲ್ಲೇ ಇರೋದು ವಿಷಯ. ನನ್ಗೆ ಅರ್ಥ ಆಗಿಲ್ಲ. ಕೋಕಿಲ, ಅವ್ರ ಕೆಲಸ ಇನ್ನೊಂದು ವಾರದಲ್ಲಿ ಮುಗಿಯುತ್ತೆ. ಅವ್ರ ಕೆಲಸ ಮುಗಿದ್ಮೇಲೆ ನಮ್ಮ ಅವಶ್ಯಕತೆ ಯಾಕೆ ಬರುತ್ತೆ ಹೇಳು? ಬರಲ್ಲ ಅಲ್ವಾ? ಅವಶ್ಯಕತೆ ಇಲ್ಲದೆ ಇರೋ ನಮ್ಮನ್ನ ಯಾಕೆ ಜೀವಂತ ಬಿಡ್ತಾರೆ? ಶ್ರೀ, ಏನು ಹೇಳ್ತಾ ಇದ್ದೀರಾ ನೀವು? ನಿಜ ಹೇಳ್ತಾ ಇದ್ದೀನಿ ಕೋಕಿ. ಈಗ ಅವ್ರಿಗೆ ನಮ್ಮ ಅವಶ್ಯಕತೆ ಇದೆ. ಅವ್ರ ಕೆಲಸಕ್ಕೆ ಹೊರಗಡೆ ಓಡಾಡೋದಕ್ಕೆ ನಾನು ಬೇಕು, ಅಡಿಗೆ ಮಾಡಾಕೋದಕ್ಕೆ ನೀನ್ ಬೇಕು, ಅಲ್ವಾ? ಹೌದು. ಅವಶ್ಯಕತೆನೇ ಇಲ್ಲದೆ ಇದ್ದ ಮಾದನ್ನ ಅವ್ರು ಕೊಂದಾಕ್ಲಿಲ್ವಾ? ಹಾಗೆ ನಮ್ಮಿಂದ ಅವ್ರಿಗೆ ಉಪಯೋಗ ಇಲ್ಲ ಅಂತ ಗೊತ್ತಾದ್ಮೇಲೆ ನಮ್ಮನ್ನ ಜೀವಂತ ಬಿಡೋದಿಲ್ಲ ಅವರು. ಹೌದಾ? ಅಯ್ಯೋ ದೇವ್ರೆ, ಮತ್ತೀಗೇನ್ರಿ ಮಾಡೋದು? ಅವರನ್ನ ತುಂಬಾ ಹತ್ತಿರದಿಂದ ನೋಡಿರೋದು ನಾವೇ. ನಮಗೆ ಅವ್ರ ಬಗ್ಗೆ ಎಲ್ಲ ಗೊತ್ತಿದೆ. ಹಾಗಾಗಿ ನಾವು ಪೊಲೀಸ್ ಕಂಪ್ಲೇಂಟ್ ಮಾಡಿ ಅವ್ರ ವಿಷಯ ಎಲ್ಲ ನಾವು ತಿಳಿಸ್ತೀವಿ ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತಿದೆ. ನಮ್ಮನ್ನು ಅವರು ಜೀವಂತ ಬಿಡೋದಕ್ಕೆ ಸಾಧ್ಯನೇ ಇಲ್ಲ. ಆ ರ್ಯಾಲಿ ನಡೆಯೋದ್ರೊಳಗೆ ನಾವು ಇಲ್ಲಿಂದ ಓಡೋಗ್ಬೇಕು. ನಮ್ಗಿರೋದು ಅದೊಂದೇ ದಾರಿ. ಆದರೆ ಕೋಕಿಲ, ಈ ಸರ್ತಿ ನಾವು ಅವ್ರ ಕೈಗೆ ಸಿಗಲೇಬಾರ್ದು. ಹಲೋ. ಏನು ಹೇಳೋದು ಕೇಕೆ, ನಾನೀಗ ತುಂಬ ತೊಂದರೆಯಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ. ತೊಂದರೆನಾ? ಏನು? ಈಗ ಬಂದಿರೋ ಹೊಸ DIG ತುಂಬ ಸ್ಟ್ರಿಕ್ಟ್. ಎಲ್ಲದಕ್ಕೂ ಎನ್ಕ್ವೈರಿ ಮಾಡ್ತಿದ್ದಾನೆ. ಅದು ನಿನಗೇನು ಪ್ರಾಬ್ಲಮ್ಮು? ಪ್ರಾಬ್ಲಮ್ ಇರೋದು ನನಗಲ್ಲ, ನಮ್ಮ ಟೀಮ್ಗೆ. ನಾನು ಎಲ್ಲಿ ಹೋದ್ರೂ ಹಿಂದೆ ಮುಂದೆ ಯಾರಾದರೂ ಒಬ್ರು ಇದ್ದೇ ಇರ್ತಾರೆ. ನನಗೆ ಸ್ವತಂತ್ರ ಅನ್ನೋದೇ ಇಲ್ಲ ಕೇಕೆ. ಹೆಗಡೆ, ಅವ್ರಿಗೆ ಅನುಮಾನ ಪಡೋದು ಸಹಜನೇ ಬಿಡು.
ಇಲ್ಲ ಕೇಕೆ, ನನ್ನನ್ನು ಡೌಟ್ ಮೇಲೆ ಅರೆಸ್ಟ್ ಮಾಡಿ ಎನ್ಕ್ವೈರಿ ಮಾಡಿದ್ರೆ ಆಮೇಲೆ ನಿಮ್ಮ ಕತೆ ಎಲ್ಲ ಹೊರಗಡೆ ಬರುತ್ತೆ. ನಾನು ಒಂದು ಲಿಮಿಟ್ ತನಕ ಕಂಟ್ರೋಲ್ ಮಾಡ್ಬೋದು ಕೇಕೆ, ಆಮೇಲೆ ನನಗೆ ತುಂಬ ಕಷ್ಟ ಆಗುತ್ತೆ. ಅದಕ್ಕೆ ಈಗ ನಾನೊಂದು ನಿರ್ಧಾರಕ್ಕೆ ಬಂದಿದ್ದೀನಿ. ನಿರ್ಧಾರನ? ಏನದು? ಹೇಗಿದ್ರು ಇಲ್ಲಿ ತನಕ ನಿಮ್ಮ ಕೆಲಸನ ಅರ್ಧಂಬರ್ಧ ಮಾಡ್ತಿದೆ, ಅದು ನನ್ನ ಹೆಂಡತಿಗೋಸ್ಕರ. ಈಗ ಅವಳೇ ಇಲ್ಲ ಅಂದಮೇಲೆ ಯಾವ ದೇಶ ಸೇವೆ ಮಾಡಿ ಏನಾಗಬೇಕಾಗಿದೆ ನನಗೆ. ಅದಕ್ಕೆ ನಾಳೆಯಿಂದ ನಿಮ್ಮ ಜೊತೆ ನಿಮ್ಮ ಕೆಲಸ ಮಾಡ್ಕೊಂಡೇ ಇದ್ಬಿಡ್ತೀನಿ. ಹಾಗಿದ್ರು ನನಗೂ ಹೇಳೋರು ಕೇಳೋರಿಲ್ಲ, ಆಸ್ತಿ ಮಾಡಬೇಕು ಅನ್ನೋ ಆಸೆನೂ ಇಲ್ಲ. ನನಗೆ ಯಾವ ಕೆಲಸ ಮಾಡಿದ್ರೆ ಏನು, 3 ಹೊತ್ತು ಊಟ ಸಿಕ್ಕಿದ್ರು ಸಾಕು ಅಷ್ಟೇ. ಇನ್ನೊಂದ್ಸತಿ ಯೋಚನೆ ಮಾಡು. ಇನ್ನೂ ಯೋಚನೆ ಮಾಡೋದ್ರಿಂದ ಏನು ಪ್ರಯೋಜನ ಇಲ್ಲ ಕೇಕೆ. ಡಿಪಾರ್ಟ್ಮೆಂಟು ಯಾವ ಕ್ಷಣದಲ್ಲಿ ಬೇಕಾದರೂ ನನ್ನನ್ನು ಅರೆಸ್ಟ್ ಮಾಡಿ ಎನ್ಕ್ವೈರಿ ಮಾಡ್ಬೋದು. ಸರಿ, ನಿನ್ನಂಥ ಸಿನ್ಸಿಯರ್ CBI ಆಫೀಸರ್ ನಮ್ಮ ಜೊತೆ ಕೆಲಸ ಮಾಡ್ತಾನೆ ಅಂದರೆ ನಮ್ಗೆ ಅನುಕೂಲ ತಾನೆ. ನಿನ್ನ ಟ್ಯಾಲೆಂಟನ್ನು ನಾವು ಯೂಸ್ ಮಾಡ್ಕೋತೀವಿ. ನೋಡು, ನಾನು ನಿನಗೆ ಆಮೇಲೆ ಅಡ್ರೆಸ್ ಕಳಿಸ್ತೀನಿ, ನೀನು ಅಲ್ಲಿ ಬಂದು. ಥ್ಯಾಂಕ್ ಯು ಕೇಕೆ, ಥ್ಯಾಂಕ್ ಯು ವೆರಿ ಮಚ್. ಇಮ್ಮಿಡಿಯೇಟ್ ಆಗಿ ಬರ್ತೀನಿ. ಧರ್ಮ, ನಾನು ಮೊದಲನೇ ಬಾರಿ ನಿಮ್ಮನ್ನು ಭೇಟಿ ಮಾಡಿದ್ದು ಎಲ್ಲಿ ಅಂತ ನೆನಪಿದೆಯಾ? ನೆನಪಿದೆಯಲ್ಲ ಮೇಡಮ್, 10 ವರ್ಷದ ಹಿಂದೆ ಮಲೇಷ್ಯಾ ಜೈಲಿನಲ್ಲಿ ಅಲ್ಲ ಮೇಡಮ್. ಆವತ್ತು ನೀವು ಕೊಟ್ಟಿದ್ದ ಎಕ್ಸ್ಪ್ರೆಷನ್ನ ಯಾವತ್ತೂ ಮರೆಯೋಕೆ ಸಾಧ್ಯನೇ ಇಲ್ಲ. ನನ್ನ ಲುಕ್ಕು ಅಷ್ಟೊಂದು ಕೆಡ್ದೈತೆ ಮೇಡಮ್. ಮತ್ತೆ ನಿಮ್ಮನ್ನ ರಿಲೀಸ್ ಮಾಡದೆ ಹೋದ್ರೆ ಸಾಯಿಸ್ತೀನಿ ಅಂತೆಲ್ಲ ಬೆದರಿಕೆ ಹಾಕಿದ್ರಿ. ಖಂಡಿತ ಸಾಯಿಸ್ಬಿಡ್ತಿದ್ದೆ ಮೇಡಮ್. ಮತ್ತೆ ಯಾಕೆ ಸಾಯಿಸ್ಲಿಲ್ಲ? ನೀವು ಬೇರೆ ಆಫೀಸರ್ ಥರ ಕೆಟ್ಟ ಆಫೀಸಲ್ಲ ಮೇಡಮ್. ಆಸ್ತಿ ಮಾಡಬೇಕು, ದುಡ್ಡು ಮಾಡಬೇಕು ಅಂತ ನಿಮ್ಗೆ ಆಸೆ ಇರಲಿಲ್ಲ. ನಿಮ್ಮ ಒಳ್ಳೆತನ ನನಗೆ ತುಂಬ ಇಷ್ಟ ಆಯಿತು, ಅದಕ್ಕೆ ನನಗೇನು ಮಾಡಿಲ್ಲ. ಸರಿ, ನನಗೇನು ಮಾಡಿದೆ ನೀವು ಜೀವನ ಪೂರ್ತಿ ಜೈಲಲ್ಲಿ ಕೊಳೆಯೋಕೆ ರೆಡಿ ಇದ್ರಾ? ನಾನು ಹೊರಡೆ ಬರಬೇಕಾದ್ರೆ ನೀವು ಸಾಕ್ಷಿ ಅವಶ್ಯಕತೆ ನನಗಿರಲಿಲ್ಲ. ನಾನು ಹೊರಡೆ ಬರುವಾಗ ನನಗೆ 100 ಆಧಾರಗಳಿದ್ದು. ಧರ್ಮ, ನಿಮ್ಮನ್ನ ನಾನೇ ರಿಲೀಸ್ ಮಾಡಿದೆ. ಯಾಕೆ ಅಂತ ಗೊತ್ತಿದೆಯಾ? ನನಗೆ ಗೊತ್ತು, ಆದರೂ ನಿಮ್ಮ ಬಾಯಿಂದ ಕೇಳೋಕ್ಕೆ ತುಂಬ ಚೆನ್ನಾಗಿರುತ್ತೆ. ನೀವು ಬೇರೆ ಬೇರೆ ದೇಶದ ಕಸ್ಟಮ್ಸ್ ಅವ್ರಿಗೆ ಮೋಸ ಮಾಡಿದ್ರೆ ಹೊರತು ಯಾವತ್ತು ಡ್ರಗ್ಸ್ ಆಗಲಿ ಹೆಣ್ಮಕ್ಳ ದಂಧೆ ಆಗಲಿ ನೀವು ಮಾಡಲಿಲ್ಲ. ಹಾಗೆ ಒಳ್ಳೆಯವ್ರಿಗೆ ಯಾವತ್ತೂ ಕೆಟ್ಟದನ್ನು ಮಾಡಲಿಲ್ಲ. ಅದು ಅಲ್ಲದೆ ನೀವು ಇನ್ವೆಸ್ಟಿಗೇಷನ್ ನಾನು ಮಾಡಿದಾಗ ನೀವೊಂದು ಅನಾಥಾಶ್ರಮ ಹಾಗೂ ಒಂದು ವೃದ್ಧಾಶ್ರಮ ನಡೆಸ್ತಾ ಇದ್ದೀರಾ ಅಂತ ನನಗೆ ಗೊತ್ತಾಯಿತು. ಗೌರ್ಮೆಂಟಿಗೆ ಮೋಸ ಮಾಡಿ ಗಳಿಸಿದ ಹಣದಲ್ಲಿ ನೀವು ಏನು ಕೆಲಸ ಮಾಡ್ತಾ ಇದ್ದೀರಾ ಅಂತ ಗೊತ್ತಾದ ಮೇಲೂ ನಾನು ನಿಮ್ಮನ್ನ ಅರೆಸ್ಟ್ ಮಾಡಿದ್ದೆ ಅದು ತಪ್ಪಾಗ್ತಿತ್ತು. ನಿಮ್ಮ ಪ್ರಾಬ್ಲಮ್ ಏನು ಗೊತ್ತಾ? ನೀವು ತುಂಬ ಒಳ್ಳೆಯವರು, ಅದಕ್ಕೆ ನನ್ನ ಸಹಾಯ ತೊಗೊತಾ ಇದ್ದೀರಾ. ಧರ್ಮ, ನಾನು ನಿಮ್ಗೆ ಫೋನ್ ಮಾಡಿ ನಿಮ್ಮ ಸಹಾಯ ಕೇಳಿದ್ದು ಯಾಕೆ ಗೊತ್ತಾ? ಯಾಕಂದರೆ ನನ್ನ ದೃಷ್ಟಿಲಿ ನೀವು ನನ್ನ ಫ್ರೆಂಡ್. ಯಾವ ಥರದ ಅನ್ಯಾಯನೂ ನೀವು ಆಗೋಗ್ಬಿಡೋದಿಲ್ಲ ಅಂತ ನನಗೆ ಗೊತ್ತು. 100% ನಾನು ನಿಮ್ಮನ್ನು ನಂಬಬಹುದು. ಹಾಗೆ ಬೇರೆಯವ್ರ ಹಾಗೆ ನೀವು ಆಗಾಗ ಬಣ್ಣ ಬದಲಾಯಿಸೋದಿಲ್ಲ. ನಾನು ಹೇಗೆ ಅಂತ ನಿಮಗೊತ್ತು, ನೀವು ಹೇಗೆ ಅಂತ ನನಗೊತ್ತು. ನೀವಿದ್ರೆ ಈ ಕೇಸನ್ನು ನಾನು ಬೇಗ ಸಾಲ್ವ್ ಮಾಡ್ಬೋದು ಅಂತ ನಿಮ್ಮನ್ನು ಕರೆಸ್ಕೊಂಡು. ಆಟ ಮುಗಿದೋದು ಅಂತ ಈಗಲೇ ಅನ್ಕೊಂಡ್ಬಿಡ್ಬಿಟ್ಟು ಕೊನೆಯಪ್ಪ ನಡೆಸೋವರೆಗೂ ಏನು ಬೇಕೋ ನಡಿಬೋದು. ನಿಮ್ಮ ಸಹಾಯ ಇರೋವರೆಗೂ ಯಾರೂ ನನ್ನನ್ನು ಸೋಲ್ಸೋಕ್ಕಾಗಲ್ಲ.